ಇದರ ಜೊತೆಗೆ ರಾಜಕೀಯದ ವಿಚಾರಕ್ಕೆ ಬರೋಣ. ಈಗಾಗಲೇ ಸಿದ್ದರಾಮಯ್ಯನವರು ಅಹಿಂದ ದಾಳವನ್ನು ಕಾಲಕ್ಕೆ ಸಮರ್ಥವಾಗಿ ಉಳಿಸ್ತಾ ಇದ್ದಾರೆ. ಈಗ ಅಹಿಂದ ವಿಚಾರ ಅಥವಾ ಹಿಂದುಳಿದ ವಿಚಾರವೇ ಮುಂದಿಟ್ಟು ಅತ್ತ ಡಿ ಕೆ ಕೂಡ ಒಂದು ವಿಶೇಷವಾದಂಥ ದಾಳವನ್ನು ಉಳಿಸ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ನ ಸಭೆಯಲ್ಲಿ ನೇರವಾಗಿ OBC ವಿಚಾರಕ್ಕೆ ಮಾತನಾಡಿದಂಥ ಡಿ ಕೆ ಶಿವಕುಮಾರ್, ಯಾರೀ OBC, ಒಕ್ಕಲಿಗರೂ ಸಹ OBC, ಲಿಂಗಾಯತರು ಸಹ OBC ಅನ್ನುವಂಥ ಮಾತನ್ನು ಆಡೋ ಮೂಲಕ ನಾವು ಕೂಡ ಹಿಂದುಳಿದವರೇ, ಅಹಿಂದ ನಾಯಕರೇ ಎನ್ನುವಂಥ ಮಾತನ್ನು ಈಗ ಮುಂದಿಡ್ತಿದ್ದಾರೆ. ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿ ಒಕ್ಕೂಟ ಕೂಡ ಇವತ್ತು ಸಭೆಯನ್ನು ಮಾಡಿದೆ. ಆ ಸಭೆಯಲ್ಲಿ ಡಿ ಕೆ ಪರವಾಗಿ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಹಾಗಾದರೆ ಈ ಅಹಿಂದ ಈಕ್ವೇಷನ್ ಏನು, ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂಥ ಈ ಒಂದು ವಿಶೇಷವಾದಂಥ ಬೆಳವಣಿಗೆ ಏನಾಗ್ತಾ ಇದೆ ನೋಡೋಣ ಬನ್ನಿ. ರಾಜ್ಯಾದ್ಯಂತ ಸಿದ್ದರಾಮಯ್ಯನವರಿಗೆ ಬೆಂಬಲ ಇದೆ, ಜೊತೆಗೆ ಅವರೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರೂ ಒಂದೇ, ಏನು OBC, ನಾನು OBC ಗೊತ್ತಾ ನಿಂಗೆ? ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 6ಕ್ಕೋ 9ಕ್ಕೋ ಅವರು ಅಧಿಕಾರ ಸಿಗ್ತದೆ. ಈ ಜ್ಯೋತಿಷ್ಯ ಇರ್ತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ, ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ. ಕಾಂಗ್ರೆಸ್ ಮನೆಯಲ್ಲಿನ ಸಿಎಂ ಕುರ್ಚಿ ಕಾಳಗಕ್ಕೆ ಸದ್ಯ ಜನವರಿ 15ರವರೆಗೆ ಅಲ್ಪ ವಿರಾಮ ಬಿದ್ದಿದೆ. ಆದ್ರೆ ಪಟ್ಟದ ಪಗಡೆಯಾಟ ಮಾತ್ರ ಕಂಡು ಕಾಣದಂತೆ ಒಳಗೊಳಗೆ ನಡೀತಾನೆ ಇದೆ. ಈ ಪೈಕಿ ಸಿಎಂ ಸಿದ್ದರಾಮಯ್ಯ ಬಣ ಉರುಳಿಸಿರುವ ಅಹಿಂದ ಶಕ್ತಿ ಪ್ರದರ್ಶನವೂ ಒಂದು. ಸಿದ್ದು ತವರು ಮೈಸೂರು ಅಹಿಂದ ಸಮಾವೇಶಕ್ಕೆ ಸಜ್ಜಾಗ್ತಿದೆ. ಇದು ಮೇಲ್ನೋಟಕ್ಕೆ ಒಂದು ಸಂಘಟನೆಯ ಕಾರ್ಯಕ್ರಮ ಎನಿಸಿದ್ರು ಇದರಿಂದ ರಾಜಕೀಯ ಸಂದೇಶ ರವಾನೆ ಆಗುತ್ತೆ ಅನ್ನೋ ಮಾತನ್ನ ತಳ್ಳಿ ಹಾಕುವಂತಿಲ್ಲ. ರಾಜ್ಯಾದ್ಯಂತ ಸಿದ್ದರಾಮಯ್ಯನವರಿಗೆ ಬೆಂಬಲ ಇದೆ. ಸಂಘಟನೆಗಳು, ಹೋರಾಟಗಾರರು, ಜನಸಾಮಾನ್ಯರು, ಜೊತೆಗೆ ಅವರೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಮಾತಾಡೋರೆಲ್ಲ ಕಾರಣ ಇದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಮಹತ್ವದ ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಒಕ್ಕಲಿಗರು ಹಿಂದುಳಿದವರೇ ಎಂದಿದ್ದಾರೆ. ಕಾರ್ಯಕರ್ತನೊಬ್ಬನ ಮೇಲೆ ರೇಗಾಡಿದ ಡಿಕೆ, ನಾನು OBC ಎಂದಿದ್ದಾರೆ. ಎಲ್ಲರೂ ಒಂದೇ, ಏನು OBC, ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನ್ಗೆ? ಏನು OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು, ಆದಾಯ ಇಲ್ಲದೆ ಹೋದವರು OBC. ನೀನು ಸುಮ್ಮನೆ ನೀನು. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ಮಹತ್ವದ ಸಭೆ ನಡೆಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಒತ್ತಾಯಿಸಿದೆ. ಇದು ಸೇರಿದಂತೆ ಒಟ್ಟು 10 ನಿರ್ಣಯ ಕೈಗೊಂಡಿದೆ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ 16 ಶ್ರೀಗಳು ಈ ನಿರ್ಣಯಕ್ಕೆ ಬಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಕೂಡಲೇ ಸಂಕ್ರಾಂತಿಯ ನಂತರ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥದ್ದು. ಸೂರ್ಯ ಚಂದ್ರ ಎಷ್ಟು ಸತ್ಯ ಇದೆಯೋ ಡಿಕೆ ಶಿವಕುಮಾರ್ ಸಂಕ್ರಾಂತಿಯ ನಂತರ ಮುಖ್ಯಮಂತ್ರಿ ಆಗುವುದು ಖಚಿತ, ಯಾವುದೂ ಅನುಮಾನನಿಲ್ಲ. ಇತ್ತ ಡಿಕೆ ಆಪ್ತರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಭವಿಷ್ಯವಾಣಿ ಮುಂದುವರೆಸಿದ್ದಾರೆ. ಜನವರಿ 6ಕ್ಕೆ ಡಿಕೆ ಸಿಎಂ ಆಗ್ತಾರೆ ಅಂತ ಪುನರುಚ್ಚರಿಸಿದ್ದಾರೆ. ಇದಕ್ಕೆ ಲೇವಡಿ ಮಾಡಿದ ಅಶೋಕ್, ಸಿದ್ದರಾಮಯ್ಯ ಸರ್ಕಾರ ಗಿಣಿಶಾಸ್ತ್ರದ ಸರ್ಕಾರ ಆಗಿದೆ ಎಂದಿದ್ದಾರೆ. ಮಾಹಿತಿನ ತಕೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನ ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200% 6ಕ್ಕೋ 9ಕ್ಕೋ ಅವರು ಅಧಿಕಾರ ಸಿಗ್ತದೆ. ಅವರು ಈ ಜ್ಯೋತಿಷ್ಯ ಇರ್ತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಅಲ್ರಿ. ಗಿಣಿಶಾಸ್ತ್ರ ಹೇಳ್ತೈತಲ್ಲ, ಅದು ಒಂದಿನ ಒಂದು ಹೇಳುತ್ತೆ, ಒಂದು ತೆಗಿಯುತ್ತೆ, ಇನ್ನೊಂದು ದಿನ ಇನ್ನೊಂದು ತೆಗಿಯುತ್ತೆ. ಮತ್ತೊಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಡಿಕೆ ಸಿದ್ದು ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಎಂದಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಅಂತಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ. ಅವರಿಬ್ಬರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನೋದೇನಿದೆಯೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ನೋಡಿಕೊಂಡು ಅವ್ರೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ಆದರೆ ನಮಗೂ ಅವರ ಅಂತರ್ಗತವಾಗಿ ವಿಷಯಗಳೆಲ್ಲ ಕೂಡ ಅಷ್ಟು ಇಷ್ಟು ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ, ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ, ಪಕ್ಷ ಗಟ್ಟಿಯಾಗಿದೆ, ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ. ಇತ್ತ ಬೆಂಬಲಿಗರು ತಮ್ಮ ನಾಯಕರೇ ಸಿಎಂ ಆಗಬೇಕು ಎಂಬ ಕೂಗನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ವೈಜ್ಞಾನಿಕ ಸಮ್ಮೇಳನದಲ್ಲಿ ಭಾಗಿಯಾಗಲು ಸಚಿವ ಸತೀಶ್ ಜಾರಕಿಹೊಳಿ ಯಾದಗಿರಿಗೆ ಬಂದಿದ್ರು. ಈ ವೇಳೆ ಫ್ಯಾನ್ಸ್ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.